ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಸ್ನೇಹಿತರೆ, ಸಂಪತ್ತನ್ನು ಹೇಗೆ ವಿನಿಯೋಗಿಸಬೇಕು? ಜೀವನದಲ್ಲಿ ಸಾಧನೆಗಳಿಂದ ಮುಗಿಲು ಮುಟ್ಟಿದಾಗ ಸಂಪತ್ತುಗಳ ಕ್ರೋಢೀಕರಣ ಹೆಚ್ಚಾಗುವುದು. ಎಲ್ಲರ ಮುಖ್ಯ ಉದ್ದೇಶವು ಸಂಪತ್ತಿನ ಸಂಪಾದನೆಯಾಗಿದೆ. ಜಗತ್ತಿನ ಅತಿ ಶ್ರೀಮಂತ ವ್ಯಕ್ತಿ ಬಿಲ್ ಗೇಟ್ಸ್ ಅವರ ಮಾತಿನಂತೆ, ಇಫ್ ಯು ಆರ್ ಬಾರ್ನ್ ಪುವರ್, ಇಟ್ ಈಸ್ ನಾಟ್ ಯುವರ್ ಮಿಸ್ಟೇಕ್, ಬಟ್ ಯು ಆಲ್ಸೋ ಡೈ ಪುವರ್, ಇಟ್ ಈಸ್ ಯುವರ್ ಮಿಸ್ಟೇಕ್. ಬಡತನದಲ್ಲಿ ಹುಟ್ಟುವುದು ನಿನ್ನ ತಪ್ಪಲ್ಲ, ಆದರೆ ಬಡತನದಲ್ಲಿಯೇ ಸಾಯುವುದು ನಿನ್ನದೇ ತಪ್ಪು. ನಮ್ಮಲ್ಲಿ ಬಹಳಷ್ಟು ಜನರು ಸಂಪತ್ತನ್ನು ಅಧಿಕವಾಗಿ ಸಂಪಾದಿಸಿ ಶ್ರೀಮಂತ ವ್ಯಕ್ತಿಗಳೆನಿಸಿಕೊಳ್ಳುತ್ತಾರೆ. ಆದರೆ ಹಲವಾರು ಮಂದಿ ತಮ್ಮ ಸಂಪತ್ತನ್ನು ಸರಿಯಾಗಿ ಉಪಯೋಗಿಸುವುದರಲ್ಲಿ ವಿಫಲರಾಗುತ್ತಾರೆ. ಪ್ರತಿಯೊಬ್ಬರೂ ತಾವು ಸಂಪಾದಿಸಿದ ಸಂಪತ್ತನ್ನು ತಮ್ಮ ಸುಖ ಸಂತೋಷಕ್ಕೋಸ್ಕರ ವಿನಿಯೋಗಿಸುತ್ತಾರೆ, ಇಲ್ಲವೇ ತಮ್ಮವರಿಗೋಸ್ಕರ ಉಪಯೋಗಿಸುತ್ತಾರೆ. ಎಷ್ಟೇ ಸಂಪಾದನೆ ಮಾಡಿದರೂ ಅವಶ್ಯಕತೆಗಳು ಮೀರಿದಾಗ ಅವನ್ನು ಇತರರ ಒಳಿತಿಗಾಗಿ ಉಪಯೋಗಿಸುವುದು ಜಾಣತನ. ಇತರರ ಹೃದಯದಲ್ಲಿ ನಿಮ್ಮ ಸ್ಥಾನ ಇನ್ನೂ ಉನ್ನತವಾಗಿರುವುದು. ಜೀವನದಲ್ಲಿ ಎಷ್ಟೇ ಸಂಪಾದನೆ ಮಾಡಿದರೂ ನನ್ನಲ್ಲಿ ಇದೆ ಎಂದು ಎಷ್ಟು ಬೇಕಾದರೂ ತಿನ್ನಲು ಸಾಧ್ಯವೇ? ಪುಟ್ಟ ಹೊಟ್ಟೆ ತುಂಬಲು ಎಷ್ಟು ಬೇಕೋ ಅಷ್ಟೇ. ದೇವರ ಸೃಷ್ಟಿಯ ಈ ಮನುಷ್ಯನ ಹೊಟ್ಟೆಯನ್ನು ತುಂಬಿಸಬಹುದು, ಆದರೆ ಅತಿ ಆಸೆಯನ್ನು ತುಂಬಿದ ಮನುಷ್ಯನ ಸ್ವಾರ್ಥವನ್ನು ತುಂಬಿಸಲು ಸಾಧ್ಯವಿಲ್ಲ. ಎಷ್ಟೇ ಧನಿಕನಾದರೂ, ಎಷ್ಟೇ ದೊಡ್ಡ ಬಂಗಲೆಯನ್ನು ಕಟ್ಟಿಸಿದರೂ ಮಲಗಲು ಪ್ರತಿಯೊಬ್ಬರಿಗೂ ಬೇಕಾಗುವಷ್ಟೇ ಜಾಗ ಬೇಕು. ಅಂದ ಮೇಲೆ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿದ ನಂತರವೂ ಸಂಪತ್ತು ನಿಮ್ಮಲ್ಲಿ ಇದ್ದರೆ ಅವುಗಳನ್ನು ಸತ್ಕಾರ್ಯಗಳಿಗೆ ವಿನಿಯೋಗಿಸಿ. ನಿರ್ಗತಿಕರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ. ಇದರಿಂದ ಸಿಗುವ ತೃಪ್ತಿ, ಆನಂದ, ಸಮಾಧಾನ ಇನ್ಯಾವುದರಿಂದಲೂ ಸಿಗಲು ಸಾಧ್ಯವಿಲ್ಲ. ಕೆಲವಷ್ಟು ಜನರಿಗೆ ಸಹಾಯ ಮಾಡುವ ಮನಸ್ಸಿರುತ್ತದೆ. ಅಂಥವರ ಬಳಿ ಸಹಾಯ ಮಾಡಲು ಸಂಪತ್ತೇ ಇರುವುದಿಲ್ಲ. ಹಲವಾರು ಜನರು ತಮ್ಮ ಸಂಪತ್ತನ್ನು ತಾವೇ ಅನುಭವಿಸಬೇಕೆಂದುಕೊಳ್ಳುತ್ತಾರೆ. ಇನ್ನೊಬ್ಬರಿಗೆ ಸಹಾಯ ಮಾಡುವ ಮನಸ್ಸು ಅವರಲ್ಲಿ ಇರುವುದಿಲ್ಲ. ಒಮ್ಮೊಮ್ಮೆ ಸಹಾಯ ಮಾಡಬೇಕು, ಈಗಲ್ಲ ಇನ್ನೂ ಸ್ವಲ್ಪ ಸಂಪತ್ತು ಸೇರಿದ ನಂತರ ಎಂದುಕೊಳ್ಳುತ್ತಾರೆ. ಅಲ್ಲಿಯ ತನಕ ಅವರೇ ಇರುವುದಿಲ್ಲ. ಸಂಪತ್ತೆಲ್ಲ ಬೇರೆಯವರ ಪಾಲಾಗುತ್ತದೆ. ಇಷ್ಟು ಕಷ್ಟಪಟ್ಟ ಸಂಪತ್ತು ಒಳ್ಳೆಯ ಕಾರ್ಯಕ್ಕೆ ಉಪಯೋಗಿಸದೆ ಸ್ವಾರ್ಥಿಗಳ ಪಾಲಾಗಬಹುದು. ಜೀವನದಲ್ಲಿ ನಮ್ಮಲ್ಲಿ ಇದ್ದಾಗ ಇಲ್ಲದವರಿಗೆ ಏನಾದರೂ ಕೊಡುತ್ತಿರಬೇಕು. ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿದರೆ ಅವರ ಹೃದಯ ನಮಗಾಗಿ ಯಾವಾಗಲೂ ಒಳ್ಳೆಯದನ್ನೇ ಬಯಸುವುದು. ಇಂದಿನ ಈ ಮಾತುಗಳು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ. ಧನ್ಯವಾದಗಳು.